ಸಿಂಗಟಾಲೂರು ಏತ ನೀರಾವರಿ ಯೋಜನೆಗಾಗಿ ತಮ್ಮ ಫಲವತ್ತಾದ ಜಮೀನುಗಳನ್ನು ಬಿಟ್ಟುಕೊಟ್ಟ ಮುಂಡರಗಿಯ ನಾಗರಹಳ್ಳಿ, ರಾಮೇನಹಳ್ಳಿ, ಹಾರೋಗೇರಿ ಹಾಗೂ ಹಿರೇವಟ್ಟಿಹಳ್ಳಿ ಗ್ರಾಮಗಳ ರೈತರು ಇವತ್ತು ಬೀದಿಗೆ ಬಿಟ್ಟಿದ್ದಾರೆ. ತಾಲೂಕಿನಲ್ಲಿ ಭೀಕರ ಬರಗಾಲ ಎದುರಾಗಿದ್ದು ಬೆಳೆಗಳು ಒಣಗಿ ಹೋಗುತ್ತವೆ. ಆದರೆ ನೀರಾವರಿ ಇಲಾಖೆಯವರು ಮಾತ್ರ ಕೆರೆ ಹಾಗೂ ಹಳ್ಳಗಳಿಗೆ ನೀರನ್ನ ಬಿಡದೆ ಮಲತಾಯಿ ಧೋರಣೆಯನ್ನ ತೋರುತ್ತಿದ್ದಾರೆ ಎಂದು ರೈತರು ತೀವ್ರವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮ ಹಕ್ಕಿನ ನೀರಿಗಾಗಿ ಮುಂಡರಗಿ ತಾಲೂಕಿನ ರೈತರು ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಯೋಜನಾ ಸಂತ್ರಸ್ತರಿಗಾಗಿ ಭೂಮಿ ಕಳೆದುಕೊಂಡ ತಮ್ಮ ತಾಲೂಕಿನ ಜನರಿಗೆ ನೀರು ಕೊಡದೆ ಬೇರೆ ಕಡೆಗೆ ನೀರು ಹರಿಸುತ್ತಿರುವುದು ಮನೆ ಮಗ ಅಳುತ್ತಿದ್ದರೂ ಆಳು ಮಗನಿಗೆ ಮದುವೆ ಮಾಡಿದಂತೆ ಎಂದು ರೈತರು ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕೆಂಡಕಾರಿದ್ದಾರೆ. ನಮ್ಮ ರೈತರಿಗೆ ನೀರಿಲ್ಲ, ಮಳೆ ಇಲ್ಲ, ಆಮೇಲೆ ಕುಡಿಯೋಕೆ ದನಕರಕ್ಕೆ ನೀರಿಲ್ಲ. ಹೀಗಾಗಿ ಭಯಂಕರ ತ್ರಾಸಾಗೈತಿ. ನಾವು ಹಿಂದೆ ಹೋರಾಟ ಮಾಡಿ ವಯಂಗುಡ ಅಧ್ಯಕ್ಷತೆಯಲ್ಲಿ ಎಲ್ಲ ಹೋರಾಟ ಮಾಡಿ ಹಿಂದೆ ಎಲ್ಲ ರೈತರು ಸುತ್ತ ಮುಂಡ್ರಿಗಿ ತಾಲೂಕು ಎಲ್ಲ ರೈತರು ಕೂಡಿ ಹೋರಾಟ ಮಾಡಿ ಏತ್ ನೀರಾವರಿ ಮಾಡಿಸಿ ಸಿಂಟಾಲೂರು ಏತ್ ನೀರಾವರಿ ಮಾಡೈತಿ. ಮಾಡಿದ್ರೆ ನಮಗೆ ನೀರಿಲ್ಲ. ಹೋಗಿ ಮುಂದೆ ನಾನು ಗದಗ ಬಿಟ್ಟೆ, ಆಮೇಲೆ ಇನ್ನೊಂದು ಯಾವ್ದು ದಾವಡಕ್ಕೆ ಬಿಟ್ಟೆ, ಇದು ಬಿಟ್ಟೆ ಅಂತ ಹೇಳಿ ಬಿಡಕತ್ತಾರೆ. ಯಾವುದೇ ಕಾರಣಕ್ಕೆ ನಾನು ನೀರು ಸ್ಟಾಕ್ ಮಾಡಿ ಮುಂದೆ ಬೇಕಾದ್ರೆ ಕೊಡಲಿ. ಅವರು ನಮಗೆ 24ನೇ ತಾರೀಕು ಒಳಗೆ ನೀರು ಬಿಡಲಿಲ್ಲ ಅಂದ್ರೆ ಮತ್ತು ಉಗ್ರವಾಗಿ ಹೋರಾಟ ಮಾಡಿ ಈ ಆಫೀಸ್ ಕಿಲಿ ಹಾಕಿ ಸುತ್ತ 10 ಹಳ್ಳಿ ಮಂದಿನ ಕರೆಸಿ ನಾವೆಲ್ಲ ಪ್ರತಿಭಟನೆ ಮಾಡ್ತೀವಿ. ಇವತ್ತು ಈ ವರ್ಷ ಬರಗಾಲ ಬಿದ್ದಿದೆ, ಒಟ್ಟ ಮಳೆನೇ ಆಗಿಲ್ಲ. ಆ ಕಡೆಯಿಂದ ಇವತ್ತು ನಮ್ಮ ಮುಂಡ್ರಿಗಿ ತಾಲೂಕು ಸಿಂಗಟಾಲೂರು ಏತ ನೀರಾವರಿ ಯೋಜನೆಯಿಂದ ಹಳ್ಳಕ್ಕೆ ಮತ್ತು ಕಾಲುವೆಗಳಿಗೆ ನೀರು ಬಿಡಬೇಕಾಗಿತ್ತು. ಆದರೂ ಕೂಡ ಇಲ್ಲಿವರೆಗೆ ಒಂದು ದಿವ್ಸ ಬಿಟ್ಟು ಬಂದ್ ಮಾಡಿಬಿಟ್ರು. ಹಾಗಾಗಿ ಇಲ್ಲಿರ್ತಕ್ಕಂಥ ರೈತರು ತುಂಬ ಅನ್ಯಾಯ ಆಗತ್ತೆ. ನಾವು ಅಧಿಕಾರಿಗಳು ಕೇಳಿದಾಗಿಲ್ಲ, ನಾವು ಮೇಲಾಧಿಕಾರಿಗಳು ಬಂದ್ ಮಾಡಂತ ಹೇಳ್ಯಾರ, ಅದಕ್ಕೆ ಬಂದ್ ಮಾಡಿವಿ ಅಂತ ಹೇಳ್ತಾರೆ. ಇಂಥ ಒಂದು ಹೇಳಿಕೆಯನ್ನು ಅಧಿಕಾರಿಗಳು ಕೊಡಬಾರ್ದು. ನಾವು ಈ ಏತ ನೀರಾವರಿಗೋಸ್ಕರ ಭೂಮಿಯನ್ನು ಕಳ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ನೀರಿಲ್ಲ ಅಂತಂದ್ರೆ ಮುಂದರಿಗೆ ಹೆಂಗೆ ನೀವು ಮುಂದೆ ಎಲ್ಲರ ಒಯ್ಯಿರಿ, ನಮಗೆ ಪೂರ್ತಿ ಪ್ರಮಾಣದೊಳಗೆ ನೀರು ಕೊಟ್ಟು ನೀವು ಮುಂದಕ್ಕೆ ಒಯ್ಯಿರಿ ಅಂತಂದು ನಾವು ಈ ಮೂಲಕ ವಿನಂತಿ ಮಾಡ್ಕೊಂಡ್ವಿ. ರೈತರು ಈಗ ಆಡಳಿತಕ್ಕೊಂದು ಅಂತಿಮ ಗಡುವು ನೀಡಿದ್ದಾರೆ. ಆಗಸ್ಟ್ 24ರ ಒಳಗಾಗಿ ಸಿಂಗಟಾಲೂರು ಏತ ನೀರಾವರಿ ಇಲಾಖೆಯು ಹಳ್ಳ ಹಾಗೂ ಕೆರೆಗಳಿಗೆ ನೀರು ಹರಿಸದೇ ಇದ್ದರೆ ಆಗಸ್ಟ್ 24ರಂದು ಸಿಂಗಟಾಲೂರು ಏತ ನೀರಾವರಿ ಇಲಾಖೆಯ ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆಯನ್ನ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆಫೀಸಿನ ಮುಂದೆ ನಾವು ಯಾಕೆ ರೈತರು ಜಮಾ ಆಗಿವಿ ಅಂದ್ರೆ ನಮ್ಮ ಹೊಲಗಳಿಗೆ ನೀರಿಲ್ಲ, ಮಳೆ ಇಲ್ಲ ಮೇಲೆ. ಅದಕ್ಕೆ ಮಳೆ ಆದ್ರೆ ನಾವು ಇಲ್ಲಿ ಆಫೀಸಿಗೆ ಬರ್ತಿದ್ದಿಲ್ಲ. ಅದಕ್ಕೆ ಮಳೆ ಇಲ್ಲದಕ್ಕೆ ನಾವು ನೀರು ಬೇಕಂತ ಆಫೀಸಿಗೆ ಬಂದೀವಿ. 24ನೇ ತಾರೀಕಿಗೆ ಗಡುವು ಕೊಟ್ಟಿವಿ. 24ನೇ ತಾರೀಕಿನೊಳಗಾಗಿ ನಮ್ಮ ಹಳ್ಳಕ್ಕೆ ಮತ್ತು ಕಾಲುವೆಗೆ ನೀರು ಹರಿಸ್ತಾ ಇದ್ದರೆ ನಾವೆಲ್ಲ ರೈತರು ತಾಲೂಕಿನದ್ದಂಥ ನಮ್ಮ ಗ್ರಾಮದ ಸುತ್ತಮುತ್ತ ಇರುತ್ತಂಥ ಎಲ್ಲ ಗ್ರಾಮದ ಜನರು ಬಂದು ಈ ಆಫೀಸಿನ ಮುಂದೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಇವತ್ತು ಈ ವೇದಿಕೆ ಮುಖಾಂತರ ಹೇಳಕ್ಕೆ. ನಮಗೆ ತಾಲೂಕಿನಾಗ MLA ಇಲ್ಲ ಅಂಥೇಳಿ ಇವರು ತಮಗೆ ಗ್ರಾಮಕ್ಕೆ ತಮ್ಮ ಕ್ಷೇತ್ರಕ್ಕೆ ನೀರು ಹೋದ್ರೆ ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಆಗುತ್ತೆ. ದಯವಿಟ್ಟು ಎಲ್ಲ ಶಾಸಕರು ಮಾನ್ಯರು ಇದನ್ನು ಪರಿಗಣನೆ ತೊಗೊಂಡು ನಮ್ಮ ಗ್ರಾಮಕ್ಕೆ, ನಮ್ಮ ಮುಂಡ್ರಿಗಿ ತಾಲೂಕಿಗೆ ದಯವಿಟ್ಟು ಅನ್ಯಾಯ ಮಾಡಬೇಡಂತ ತಮ್ಮಲ್ಲಿ ಎಲ್ಲರ ಶಾಸಕರಲ್ಲಿ ಮನವಿ ಮಾಡ್ತೀವಿ. ಈಗ ಸಿಂಗಟಾಲೂರು ಏತ ನೀರಾವರಿ ಇದು ಏನು ಮುಂಡ್ರಿಗಿ ತಾಲೂಕಿನಾಗ 52 ಹಳ್ಳಿಗೆ ಇದು ನೀರಾವರಿ ಆಗಬೇಕು, ಭೂಮಿ ನೀರು ಹರಿಸ್ಬೇಕಂತ ಹಿಂದೆ ಮಾಜಿ ಸಚಿವರಾದ HS ಪಾಟೀಲ್ ಅವರ ಅಭಿಪ್ರಾಯ ಇತ್ತು. ಆ ಪ್ರಕಾರ ಕಾಲೇವು ಮಾಡಿದ್ರು. ಕಾಲೇವು ಮಾಡಿಂದ ನಮ್ಮ ನೀರು ಕೊಡೋಂತಾಗ ಒಂದಿನ ಬಿಡೋದು, ಒಂದಿನ ಕೊಡೋದು, ಒಂದಿನ ಬಿಡೋದು, ಒಂದಿನ ಕೊಡೋದು. ಅವು ಕೆರೆ ತುಂಬಲಿಲ್ಲ, ನಮ್ಮ ಹೊಲಕ್ಕೆ ನೀರು ಬರಲ್ಲ. ನಾವು ದಿನವಾಯ ನೀರು ನೋಡ್ಕೊಂತ ದನ ಕರ ಎಲ್ಲವೂ ಅಪ ಅನ್ನಕತ್ತೇವು. ಕುಡಿಯೋಕೆ ನೀರು ಇಲ್ದಂಗೆ ಆಗುತ್ತೆ. ಅದಕ್ಕೆ ತಾವು ಏನಾದ್ರು ಅಧಿಕಾರಿಗಳು ಏನೋ ಒಂದು ಸಂಕಟ ಇಟ್ಟು ನಮ್ಮ ಒಂದು ಮನವಿಗೆ ಸ್ಪಂದಿಸಿ ಈ ಮೇಗಿನ ಕಾಲೇವು ಏನೈತಲ್ಲ ಸಿಂಗಟಾಲೂರು ಏತ ನೀರಾವರಿ ದಂಬಳಕೆರೆಗೆ ಹೋಗೋ ಕಾಲೇವು, ಆ ಕಾಲೇವು ಕಂಪಲ್ಸರಿ ನಾಳಿಂದನೇ ತಾವು ಚಾಲು ಮಾಡಬೇಕು. ನಮ್ಮ ಒಂದು ಬವಣೆಯನ್ನು ತಾವು ಹಿಂಗಿಸಬೇಕಂತೇಳಿ ನಾನು ಮನವಿ ಮಾಡ್ಕೊತೀನಿ. ಬರಗಾಲದ ಬೇಗೆಯಲ್ಲಿ ಬೇಯುತ್ತಿರುವ ರೈತರ ಕೂಗು ಸರ್ಕಾರ ಹಾಗೂ ಅಧಿಕಾರಿಗಳ ಕಿವಿಗೆ ಬೀಳುತ್ತಾ ಆಗಸ್ಟ್ 24ರೊಳಗೆ ನೀರು ಹರಿದು ರೈತರ ಮೊಗದಲ್ಲಿ ಮಂದಹಾಸ ಮೂಡುತ್ತಾ
ಕಾದು ನೋಡಬೇಕಾಗಿದೆ. ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ಚಂದ್ರಪ್ಪ ಗದ್ದಿ, ಬಸವರಾಜ್ ತಿಗರಿ, ರಂಗನಾಥ್ ನಾಯಕ್, ಯಲ್ಲಪ್ಪ ಸಂಗಟಿ, ಎಸ್.ಡಿ. ಜೊಳಗಿ, ಕೆ.ಎಂ. ಸಂಗಟಿ ಮುಂತಾದ ರೈತ ಮುಖಂಡರು ಉಪಸ್ಥಿತರಿದ್ದರು. ಉಡುಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ್.